ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ಸಂಘ ಏನು ತಜ್ಞರಿದ್ದಾರೆ ಆ ಸಂಘದಿಂದ ನಾವೊಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ. ಇದು 4 ದಿನ ಇರುತ್ತೆ. ಕ್ಲಾರ್ಕ್ಸ್ ಎಕ್ಸಾಟಿಕಾ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಏರ್ಪೋರ್ಟ್ ಹತ್ರ ಇದೆ. ಆ ಏರ್ಪೋರ್ಟ್ ಇಂದ ಒಂದು ಟೋಲಿಂದ ಒಂದು 3.5 ಕಿಲೋಮೀಟರ್ ದೂರ. ಈ ಕಾನ್ಫರೆನ್ಸ್ನಲ್ಲಿ ನಾವು ಅರೌಂಡ್ 1000 ಜನ ನಮಗೆ ರಿಜಿಸ್ಟರ್ ಆಗಿದ್ದಾರೆ. ಈ ರಿಜಿಸ್ಟರ್ಡ್ ಜನಗಳಲ್ಲಿ PGs ಕೂಡ ಇದ್ದಾರೆ, ಮತ್ತು ಕನ್ಸಲ್ಟೆಂಟ್ಸು, ಪ್ರಾಕ್ಟೀಸಿಂಗ್ ಸರ್ಜನ್ಸ್ ಇದ್ದಾರೆ, ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಇದ್ದಾರೆ. ಇದರಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೇವೆ, ಹೊಸ ರಿಸರ್ಚು, ಹೊಸ ಟೆಕ್ನಿಕ್ಸು, ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದಾ, ಸ್ಟೆಪ್ಸು, ಪೇಷಂಟ್ಗೆ ಯಾವ ರೀತಿ ಅನುಕೂಲ ಮಾಡ್ಬೋದು, ಅವ್ರಿಗೆ ಕೀಮೋಥೆರಪಿ ಕೊಡ್ಬೋದಾ, ರೇಡಿಯೇಷನ್ ಕೊಡ್ಬೋದಾ, ಯಾವ ರೀತಿ ಮಲ್ಟಿಡಿಸಿಪ್ಲಿನರಿ ಟೀಮ್ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟಿಂದ ಕ್ಯಾನ್ಸರ್ ರೋಗಿಗಳಿಗೆ ಅವ್ರಿಗೆ ಹೆಚ್ಚಿಗೆ ಕ್ಯೂರ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದನ್ನು ಡಿಸ್ಕಸ್ ಮಾಡೋದಕ್ಕೋಸ್ಕರ ಒಂದು ಕಾನ್ಫರೆನ್ಸ್ ನಡೆಸ್ತಾ ಇದ್ದಾರೆ. ಇದಕ್ಕೆ ಈ ಸಮಾರಂಭನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಆದರಣೀಯ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಬರ್ತಿದ್ದಾರೆ. ಅವ್ರ ಜೊತೆ ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬರ್ತಿದ್ದಾರೆ. ಸೊ ಇವ್ರ ಜೊತೆ ನಮ್ಮ SVS ದೇವಂತ ಡಾಕ್ಟರ್ ಅವರ IASO ಪ್ರೆಸಿಡೆಂಟು ಅವರು ಕೂಡ ಇದ್ದಾರೆ. ಮತ್ತು IASO ಸೆಕ್ರೆಟರಿ, ಪ್ರೆಸಿಡೆಂಟ್ ಎಲೆಕ್ಟು, ಮತ್ತು ನಮ್ಮದು ಡಾಕ್ಟರ್ ವಿಜಯ್ ಕುಮಾರ್ ಅವರು ಲೋಕಲ್ ಆರ್ಗನೈಸಿಂಗ್ ಕಮಿಟಿಯಿಂದ ಚೇರ್ಮನ್, ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಡಾಕ್ಟರ್ ವೆಂಕಟಾಚಲ, ಮತ್ತು ಲೋಕಲ್ ಬೇರೆ ನಮ್ಮದು ಟೋಟಲ್ ಆರ್ಗನೈಸಿಂಗ್ ಕಮಿಟಿ ಸ್ಟ್ರೆಂತ್ 50 ಜನ ಇದ್ದಾರೆ. ಎಲ್ಲರೂ ಅವತ್ತು ಇನಾಗ್ರೇಷನ್ ಪ್ರೋಗ್ರಾಮಲ್ಲಿ ಇರ್ತದೆ. ಅದಾದಮೇಲೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ. ಈ ಪ್ರೋಗ್ರಾಮ್ಗೆ ತಾವು ಪ್ರೆಸ್ ಕ್ಲಬ್ಬಿಂದ ಅವುಗಳೆಲ್ಲ ನಿಮ್ಗೆ ಬರಬೇಕು. ನಿಮಗೊಂದು ನಾವು ಒಂದು ವೆಹಿಕಲ್ ಅರೇಂಜ್ ಮಾಡ್ತೇವೆ, ಅಲ್ಲಿ ಫುಡ್ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಬಂದು ಅದನ್ನು ಕವರ್ ಮಾಡಿದ್ರೆ ಈ ಮಾಹಿತಿ ಜನಗಳಿಗೆ ಹೋದರೆ ಅವ್ರಿಗೂ ಕೂಡ ಕ್ಯಾನ್ಸರ್ ಟ್ರೀಟ್ಮೆಂಟು ಅದರಲ್ಲಿ ಗುಣ ಆಗ್ಬೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ ಸರ್. ಸರ್ ನನಗೇನಿಲ್ಲ, ಹೀಗೆ ನಮ್ಮ ಕಾರ್ಯದರ್ಶಿಯಾಗಿ, ಸೆಕ್ರೆಟರಿ ಆಗಿ, ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಡಾಕ್ಟರ್ ವೆಂಕಟಾಚಲ ಅವರು ಹೇಳಿದ್ದಾರೆ. ನೀವು ಅಲ್ಲಿ ಬಂದು ನಮಗೆ ಅಲ್ಲಿ ನಾವು ಮಾತಾಡ್ತಾ ಇರೋದು, ಅಲ್ಲಿ ನಡೀತಾ ಇರೋದನ್ನ ಸ್ವಲ್ಪ ಕವರ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನೀವು ಅಲ್ಲಿ ಬಂದು ನೋಡಿದ್ರೆ ನಾವೇನು ಮಾಡ್ತೀವಿ ಅನ್ನೋದು ಅರ್ಥ ಆಗುತ್ತೆ. ನೀವು ಬರಬೇಕು ಅಂತ ಕೇಳಿಸ್ಕೊತೀವಿ.